ಹಾಯ್ ಎಲ್ಲ ಟಿ ಇ ಟಿ ಬರಿತಕ್ಕಂಥ ಅಭ್ಯರ್ಥಿಗಳಿಗೆ ಈ ಒಂದು ಕ್ಲಾಸಸ್ಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಈ ಒಂದು ಟಿ ಇ ಟಿ ಕ್ಲಾಸಸ್ನಲ್ಲಿ ಮುಖ್ಯವಾಗಿ ಗಣಿತ ಪತ್ರಿಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಈಗ ಸಮಯ ಬಹಳ ಕಡಿಮೆ ಇರೋದ್ರಿಂದ ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟು ವೇಗವಾಗಿ ಈ ಕ್ಲಾಸ್ಗಳನ್ನು ಮಾಡೋಣ. ಸೊ ಈಗ ನಾವು ಫಸ್ಟು ನಾನು ತಗೊಂತಾ ಇರೋದಿಲ್ಲಿ 2024ನೇ ಇಸ್ವಿಯಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ ಟಿ ಟಿ ಕ್ವಶನ್ ಪೇಪರ್ 2 ಇದು. ಸೊ ಮ್ಯಾಥ್ಸ್ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಈಗ ಒಂದು 5ರಿಂದ 6 ಕ್ವಶನ್ಗಳನ್ನು ಮ್ಯಾಥ್ಸ್ನ ಬಿಡಿಸೋಣ ಫಸ್ಟ್. ಇಲ್ಲಿ 1ನೇ ಕ್ವಶನ್ ಏನಿದೆ ನೋಡಿ. ಕ್ವಶನ್ ಒಂದು ಫಸ್ಟ್ ಗಣಿತ ಮತ್ತು ವಿಜ್ಞಾನ. ನಿಮಗೆ ಗೊತ್ತಿದೆ ಗಣಿತ ಮತ್ತು ವಿಜ್ಞಾನ 60 ಅಂಕಗಳಿಗೆ ಬರುತ್ತೆ ಎರಡು ಸೇರಿ. ಸೊ ಕಂಟೆಂಟ್ ಆಗಿ ಒಂದು 45 ಮಾರ್ಕ್ಸ್ ಬರುತ್ತೆ. 15 ಅಂಕಗಳು ಗಣಿತಕ್ಕೆ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಪೆಡಾಗಾಗಿ ಅಥವಾ ಪೆಡಾಗಾಜಿ ಅಂತ ಕರಿತೀವಿ ನಾವು, ಅದಕ್ಕೆ ಬರ್ಬೋದು. ಸೊ ಈಗ ನಾವು ಕಂಟೆಂಟ್ 45 ಮಾರ್ಕ್ಸ್ಗಳಿಗೆ ಗಣಿತ ಮತ್ತು ವಿಜ್ಞಾನವನ್ನು ನಾವು ಸ್ಟಡಿ ಮಾಡೋಣ. ಸೊ ಫಸ್ಟ್ ಈಗ ಗಣಿತ, ಈಗ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸೋಣ. ಒಂದು ತ್ರಿಭುಜದ 3 ಬಾಹುಗಳ ಅನುಪಾತ ಇದೆ ಇಲ್ಲಿ. ಸೊ ಕ್ವಶನ್ ಅರ್ಥ ಮಾಡ್ಬೇಕು. ಸೊ ಒಂದು ತ್ರಿಭುಜ ಇದೆ, ತ್ರಿಭುಜದ 3 ಬಾಹುಗಳು 1/3, 1/4 ಮತ್ತು 1/6 ಅನುಪಾತದಲ್ಲಿವೆ. ಮತ್ತು ಅದರ ಸುತ್ತಳತೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ ಸುತ್ತಳತೆ ಯಾವಾಗಲೂ ಸೆಂಟಿಮೀಟರ್ನಲ್ಲಿ ಇದ್ರೆ ಸೆಂಟಿಮೀಟರ್ನಲ್ಲಿ ಇರುತ್ತೆ, ವಿಸ್ತೀರ್ಣ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಇರುತ್ತೆ. ಸೊ ಘನಫಲ ಅಥವಾ ವ್ಯಾಲ್ಯೂಮ್ ಆಫ್ ದ ಮೆಟೀರಿಯಲ್ ಈಸ್ ಇನ್ ದ ಸೆಂಟಿಮೀಟರ್ ಕ್ಯೂಬ್ ಆರ್ ಮೀಟರ್ ಕ್ಯೂಬ್. ಓಕೆ, ನೆಕ್ಸ್ಟ್ ಇವಾಗ ನೋಡಿ. ಸೊ ಆಪ್ಷನ್ 96 88 ಸೆಂಟಿಮೀಟರ್ ಅಂಡ್ 76 ಸೆಂಟಿಮೀಟರ್ 104 ಸೆಂಟಿಮೀಟರ್. ಸೊ ಇಲ್ಲಿ ಎಕ್ಸಾಮ್ನಲ್ಲಿ ಆಲ್ರೆಡಿ ಟಿಕ್ ಮಾಡಿದ್ದಾರೆ ಅವರು 76 ಸೆಂಟಿಮೀಟರ್ ಅಂತ. ಸೊ ಬಟ್ ಹೆಂಗ್ ಬಂತು ಅಂತ ನಾವು ತಿಳ್ಕೋಬೇಕು, ಅದು ಭಾಳ ಇಂಪಾರ್ಟೆಂಟ್. ಸೊ ಈಗ ಈ ಕ್ವಶನ್ ಅನ್ನು ನಾವು ಬಿಡಿಸೋಣ. ನಿಮಗೆ ಗೊತ್ತಿದೆ, ಸೊ ಸುತ್ತಳತೆ ಅಂದ್ರೆ ಎಲ್ಲ ತ್ರಿಭುಜದ ಒಂದು ಅಳತೆಯನ್ನು ನಾವು ಸೇರಿಸೋದು ಅಂತ. ಸೊ ಎಲ್ಲ ತ್ರಿಭುಜದ ಅಳತೆಯನ್ನು ಸೇರಿಸೋದು. ಸೊ ಈ ಕ್ವಶನ್ಗೆ ಇಲ್ಲಿ ಆನ್ಸರ್ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಸೊ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 1/3 ಮತ್ತು 1/4 ಮತ್ತು 1/6 ಈ 3 ರೇಷಿಯೋದಲ್ಲಿದೆ. ಸೊ ಸುತ್ತಳತೆ ಅಥವಾ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಈಸ್ 171 ಸೆಂಟಿಮೀಟರ್. ಸೊ ಸುತ್ತಳತೆ ನಾವು ಇಂಗ್ಲಿಷ್ನಲ್ಲಿ ಪೆರಿಮೀಟರ್ ಅಂತ ಕರಿತೀವಿ. ಸೊ 171 ಸೆಂಟಿಮೀಟರ್ ಇದೆ. ಈಗ ನಾವು ಏನ್ ಮಾಡಬೇಕು, 1/3, 1/4, 1/6 ಸೊ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಸಂಖ್ಯೆ ಎಷ್ಟಿದೆ, 3 ಇದೆ, ಇಲ್ಲಿ 4 ಇದೆ ಮತ್ತು ಇಲ್ಲಿ 6 ಇದೆ. ಇವುಗಳ ನಾವು ಏನ್ ಮಾಡ್ಬೇಕಂತಂದ್ರೆ, ಸೊ ಲಸ ಕಂಡುಹಿಡಿಬೇಕು ಅಥವಾ ಎಲ್ ಸಿ ಎಂ ಅಂತ ನಾವು ಕರಿತೀವಿ. ಸೊ ಎಲ್ ಸಿ ಎಂ ಕಂಡುಹಿಡಿಬೇಕಾಗಿದೆ. ಸೊ ಎಲ್ ಸಿ ಎಂ ಆಫ್ ದಿಸ್ ನಂಬರ್ 3, 4, 6 ಈಸ್ 12 ಆಗುತ್ತೆ. ಸೊ ಇಲ್ಲಿ ಮಾಡಿದ್ದೀನಿ ನಾನು ಆಲ್ರೆಡಿ. ಜಸ್ಟ್ ಸಿಂಪಲ್ ಲಾಸ್ಟ್ 1 ಬರೋವರೆಗೆ ನಾವು ಡಿವಿಷನ್ ಮಾಡ್ಕೊಂತ ಹೋಗ್ಬೇಕು. ಸೊ ಎಲ್ ಸಿ ಎಂ ಎಷ್ಟಾಗಿದೆ ಅಂತಂದ್ರೆ 12 ಬಂದಿದೆ. ಸೊ 12 ಬಂದಿದೆ. ಇವಾಗ ಏನ್ ಮಾಡ್ಬೇಕಂದ್ರೆ, ಸೊ ಎಲ್ ಸಿ ಎಂ 12 ಬಂದಿದೆ. ಪ್ರತಿಯೊಂದು ಈ ಈ ಇಲ್ಲಿರ್ತಕ್ಕಂಥ 3, 4, 6 ಇಂದ ನಾವು 12ಅನ್ನ ಡಿವಿಷನ್ ಮಾಡ್ತಾ ಹೋಗ್ಬೇಕು. ಅಲ್ಲಿ ಅನುಪಾತ ಸಿಗುತ್ತೆ ನಮಗೆ. ಸೊ 12/3 ಇಲ್ಲಿ ಫಸ್ಟ್ ನಂಬರ್ ತಗೊಂಡಿರೋದನ್ನ ಡಿವಿಷನ್ ಮಾಡಿದ್ದೀನಿ. ಸೊ 12/3 ಮಾಡಿದ್ರೆ 4 ಬಂತು, 12/4 ಮಾಡಿದ್ರೆ 3 ಬಂತು, 12/6 ಮಾಡಿದ್ರೆ 2 ಬಂತು. ಇವೇನ್ ಹಾಗಾದ್ರೆ ಅಂದ್ರೆ ಅನುಪಾತ ಅಂದ್ರೆ 4, 3, 2 ಅಂತ. ಇದರ ಅರ್ಥ ಏನಂದ್ರೆ, ಒಂದು ಟ್ರಯಾಂಗಲ್ ಏನಾದ್ರೂ ಇದ್ರೆ, ಸೊ ಇದರ ಪೆರಿಮೀಟರ್ ಸಾರಿ ಒಂದು ಟ್ರಯಾಂಗಲ್ ಏನಾದ್ರೂ ಇದ್ದು ಒಂದು ಟ್ರಯಾಂಗಲ್ ಇದ್ದು ನಿಮಗೆ ಇದರ ಪೆರಿಮೀಟರ್ ಸೊ ಏನಾದರೂ 432 ಅಂದ್ರೆ 4 + 3 7 + 2 9 ಇದ್ರೆ, ಸೊ ಒಂದು ತ್ರಿಭುಜ ಒಂದು ಬಾಹು ತ್ರಿಭುಜದ ಒಂದು ಬಾಹು 4 ಸೆಂಟಿಮೀಟರ್ ಇರುತ್ತೆ ಅಂತ ಅರ್ಥ. ಸೊ 4 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್ ಇರುತ್ತೆ, ಇದು 2 ಸೆಂಟಿಮೀಟರ್ ಇರುತ್ತೆ. ಒಂದು ವೇಳೆ ಸೊ ಒಟ್ಟ ಸುತ್ತಳತೆ 9 ಸೆಂಟಿಮೀಟರ್ ಇದ್ರೆ, ಸೊ ನಮಗೆ ಕ್ವಶನ್ ಕೇಳಿರೋದು ಏನಂತಂದ್ರೆ ಇಲ್ಲಿ, ಸೊ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ ಕ್ಲಿಯರ್ ಆಗಿ. ಕ್ವಶನ್ 171
ಸೆಂಟಿಮೀಟರ್ ಪೆರಿಮೀಟರ್ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ 9 ಅಲ್ಲ, 171 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ಅನುಪಾತ ನಮಗೆ ಕೊಟ್ಟಿದ್ದಾರೆ 4, 3, 2. ಕ್ವಶನ್ ಏನಿದೆ ಅಂದ್ರೆ ಅತಿ ದೊಡ್ಡ ಬಾಹು, ತ್ರಿಭುಜದ ಅತಿ ದೊಡ್ಡ ಬಾಹು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾನು ಏನ್ ಮಾಡ್ಬೇಕಂತಂದ್ರೆ 171. ಸೊ ಒಟ್ಟು ಅನುಪಾತವನ್ನು ಫಸ್ಟ್ ಕಂಡುಹಿಡಿಯಬೇಕು. ಸೊ ಒಟ್ಟು ಅನುಪಾತ ಕಂಡುಹಿಡಿದೀನಿ. 4 + 3 + 2 ಒಟ್ಟು ಅನುಪಾತ 9 ಆಗುತ್ತೆ. 171/9 ಮಾಡಿದಾಗ ಸೊ ಒಂದು ಅನುಪಾತ ಎಷ್ಟಾಗುತ್ತೆ? 19 ಆಗುತ್ತೆ. ಸೊ 19ನ್ನು ಪ್ರತಿ ಅನುಪಾತಕ್ಕೆ ಗುಣಾಕಾರ ಮಾಡಬೇಕು. ಸೊ 19 × 4 ಎಷ್ಟಾಗುತ್ತೆ? 76 ಸೆಂಟಿಮೀಟರ್ ದೊಡ್ಡದು ಬರುತ್ತೆ. ಸೊ 19 × 3 ಮಾಡಬೇಕು, 19 × 2 ಮಾಡಬೇಕು. ಸೊ ಇವನು ಮೂರನ್ನು ಸೇರಿಸಿದಾಗ ಕೂಡ ನಮಗೆ ವ್ಯಾಲ್ಯೂ ಬರುತ್ತೆ ಅಂತ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈಗ ನಾವು ಒಂದು ವೇಳೆ ಕ್ವಶನ್ ಏನಾದರೂ ಇದೇ ಕ್ವಶನ್, ಸೇಮ್ ಕ್ವಶನ್, ಸೊ ಸಣ್ಣ ತ್ರಿಭುಜ, ಆ ತ್ರಿಭುಜದ ಸಣ್ಣ ಬಾಹುವನ್ನು ಕೇಳಿದ್ರೆ ಸೊ ನಾವು ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ದೊಡ್ಡ ಬಾಹು ಕೇಳಿದ್ರಿಂದ ಈಗ ನಾವು 4ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ದೀವಿ. ಸೊ ಈ ರೀತಿ ನಮಗೆ ಏನ್ ಕ್ವಶನ್ ಕೇಳಿದ್ದಾರೆ ಅನ್ನೋದು ಆಧಾರದ ನಾವು ಆನ್ಸರ್ ಮಾಡ್ಬೇಕಾಗತ್ತೆ. ಓಕೆ, ಈಗ ನೋಡ್ರಿ, ಸೊ ಒಂದು ವೇಳೆ 3 ಬಾಹುಗಳನ್ನ ಅನುಪಾತನ ಕೇಳಿದ್ರೆ ಸೊ 3 ಪ್ರತಿಯೊಂದು ಬಾಹುವನ್ನು ನಾವು ಇಂಟು ಮಾಡಬೇಕಾಗುತ್ತೆ. ಈಗ 19 × 4 ಮಾಡಿದ್ರೆ 76 ಬರುತ್ತೆ. ಸೊ ಇಲ್ಲಿ ಈ ಒಂದು ಕ್ವಶನ್ಗೆ ಆನ್ಸರ್ 76 ಸೆಂಟಿಮೀಟರ್ ಆಗುತ್ತೆ. ಸೊ ಒಂದು ವೇಳೆ ಅತ್ಯಂತ ಸಣ್ಣ ಬಾಹು ಕೇಳಿದ್ರೆ 19 × 2 ಮಾಡಬೇಕು, ಆವಾಗ ಆನ್ಸರ್ 18 ಬರ್ತಾ ಇತ್ತು. ಸಿಂಪಲ್. ಸೊ ಈಗ ನಾವು ನೋಡೋಣ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಒಂದು ಕುಟುಂಬದ 5 ಮಕ್ಕಳ ಸರಾಸರಿ ವಯಸ್ಸು 14 ವರ್ಷಗಳು. ಇದರಲ್ಲಿ 4 ಮಕ್ಕಳ ವಯಸ್ಸು ಕ್ರಮವಾಗಿ 8, 13, 15 ಮತ್ತು 18 ವರ್ಷಗಳಾದ್ರೆ 5ನೇ ಮಗುವಿನ ವಯಸ್ಸು ಅಂತ ಕೇಳಿದ್ರೆ, ಸೊ ನೀವು ಈ ಕ್ವಶನ್ಗೆ ಆನ್ಸರ್ ಮಾಡಬೇಕಾದ್ರೆ ನಮಗೆ ಸರಾಸರಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಗೊತ್ತಿರಬೇಕು. ಸರಾಸರಿ ಅಂದ್ರೆ ಏನಪ್ಪಾ ಅಂತ ಅನ್ನೋದು ನಮಗೆ ಸೊ ಗೊತ್ತಿದ್ರೆ ಮಾತ್ರ ಈ ಕ್ವಶನ್ಗೆ ಆನ್ಸರ್ ಮಾಡ್ತೀವಿ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಸರಾಸರಿ ಅಂತಂದ್ರೆ ಏನು ಅಂತ. ಸೊ ಸರಾಸರಿ ಅಂತಂದ್ರೆ ಈಗ ಉದಾಹರಣೆಗೆ ಸೊ ಪ್ರತಿ ಒಂದು ಮಗುವಿನ ಈಗ 5 ಮಕ್ಕಳ ಸರಾಸರಿ ಕಂಡುಹಿಡಿತಾರೆ ಹೇಳಿದ್ದಾರೆ ಆಲ್ರೆಡಿ 14 ವರ್ಷ ಅಂತ. ಸೊ ನಾ ಇನ್ ಜನರಲ್ ಹೇಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಬೇರೆ ಏಜ್ ಇತ್ತು, ಒಂದು 10 ಮಕ್ಕಳದ್ದು ಏಜ್ ಇತ್ತು ಅಂತಂದ್ರೆ ಸೊ ಆ 10 ಮಕ್ಕಳ ವಯಸ್ಸನ್ನ ಮೊದಲು ಕೂಡಿಸ್ಬೇಕು. ಸೊ ಅದನ್ನು ನಾವು ಮೊತ್ತ ಅಂತ ಕರಿತೀವಿ. ಸೊ ಮೊತ್ತ ಡಿವೈಡೆಡ್ ಬೈ 10 ಮಾಡಿದಾಗ ಸೊ ಬರ್ತಕ್ಕಂಥದ್ದು ಆನ್ಸರ್ ಏನಾಗಿರುತ್ತೆ? ಸರಾಸರಿ. ಇಲ್ಲಿ ಕ್ವಶನ್ ನೀವು ಅರ್ಥ ಮಾಡ್ಕೊಳ್ರಿ, 5 ಮಕ್ಕಳ ಸರಾಸರಿ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾರೆ ಅವರು. ಸೊ 5 ಮಕ್ಕಳ ಸರಾಸರಿ ಏನ್ ಮಾಡಿದ್ದಾರೆ? ಸೊ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು? ಜಸ್ಟ್ ಇಲ್ಲಿ ಏನ್ ಕಂಡುಹಿಡಿಬೇಕು ಅಂತಂದ್ರೆ 5ನೇ ಮಗುವಿನ ವಯಸ್ಸನ್ನು ಕಂಡುಹಿಡಿಬೇಕು, ಅದು ಇಂಪಾರ್ಟೆಂಟ್. ಸೊ ಈಗ ನೋಡಿ ಎಕ್ಸ್ ಅಂತ ನಾನು ತಗೊಂಡಿದ್ದೀನಿ. ಸೊ ಎಕ್ಸ್ ಅಂತ ತಗೊಂಡಾಗ ಎಕ್ಸ್ ಏನಂದ್ರೆ ಒಟ್ಟು ಮೊತ್ತ 5 ಮಕ್ಕಳ ವಯಸ್ಸಿನ ಮೊತ್ತ. ಸೊ ಡಿವೈಡೆಡ್ ಬೈ 5 ಈಕ್ವಲ್ ಟು ಸರಾಸರಿ ಆಲ್ರೆಡಿ ನಾವು ಕಂಡುಹಿಡಿಬೇಕಾಗಿತ್ತು, ಬಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟಿದೆ ಅಂದ್ರೆ 14 ವರ್ಷ ಅಂತ. ಸೊ ಹಾಗಾದ್ರೆ ಒಟ್ಟು ಎಷ್ಟಾಗುತ್ತೆ? ಈಗ ಮಕ್ಕಳ ಸಂಖ್ಯೆ 5 ಆಗುತ್ತೆ, 5 ಇದೆ, ಸರಾಸರಿ 14 ಇದೆ, ಬಟ್ ಒಟ್ಟು ಗೊತ್ತಿಲ್ಲ ನನಗೆ. ಒಟ್ಟು ಅದನ್ನ ನಾನು ಏನ್ ತಗೊಂತೀನಿ? ಎಕ್ಸ್ ಅಂತ ತಗೊಂತೀನಿ. ಸೊ ಎಕ್ಸ್ ಏನಾಗುತ್ತೆ ಹಾಗಾದ್ರೆ ಓರೆ ಗುಣಾಕಾರ ಮಾಡೋಣ, 14 ಇಲ್ಲೇ ಸೊ 70 ಆಗುತ್ತೆ. ಅಂದ್ರೆ ಆ 5 ಮಕ್ಕಳ ವಯಸ್ಸನ್ನು ಸೇರಿಸಿದಾಗ ನಮ್ಗೆ 70 ದೊರೆಯುತ್ತೆ. ಆದ್ರೆ ಇಲ್ಲಿ ಇನ್ನೊಂದು ಇಟ್ಟು ಕೊಟ್ಟಿದ್ದಾರೆ ನಮಗೆ, 4 ಮಕ್ಕಳ ವಯಸ್ಸನ್ನು ಕೊಟ್ಟಿದ್ದಾರೆ. ಸೊ 1ನೇ ಮಗುವಿನ ವಯಸ್ಸು 8, 2ನೇ ಮಗುವಿನ ವಯಸ್ಸು 13, 15 ಮತ್ತು 4ನೇ ಮಗುವಿನ ವಯಸ್ಸು 18. ಸೊ ಈಗ ನಮಗೆ 5ನೇ ಮಗುವಿನ ಒಂದು ವಯಸ್ಸನ್ನು ಕೇಳಿದ್ದಾರೆ ಅಂದ್ರೆ ಅರ್ಥ ಸೊ ಇವುಗಳನ್ನ ನಾನು ಏನ್ ಮಾಡ್ತೀನಿ? ಕೂಡಿಸ್ಬೇಕು. 8, 13, 15 + 18 ಕೂಡಿಸಿದಾಗ 54 ಬರುತ್ತೆ. ನಿಮಗೆ ಕಾಣ್ತಾ ಇದೆ ಈಗ. ಸೊ 54ನ್ನ ನಾವು 70ರಲ್ಲಿ ಕಳಿಬೇಕು. ಸೊ 70 - 54 ಅಂದ್ರೆ 5ನೇ ಮಗುವಿನ ವಯಸ್ಸು ಎಷ್ಟಾಗಿದೆ ಅಂತಂದ್ರೆ 16 ಆಗುತ್ತೆ. ಸೊ ನೀವು ಬೇಕಾದ್ರೆ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು. ಈಗ ನೀವು ಇಲ್ಲಿ 1ನೇ ಮಗುವಿಂದ 8, 2, 13,
ಮೂರನೇ ಮಗುಂದು 15 ಮತ್ತು ನಾಲ್ಕನೇ ಮಗು 18. ಸೊ 5ನೇ ಮಗು 16. ಇವು 5 ಮಕ್ಕಳದ್ದು ಸೇರಿಸಿ ವಯಸ್ಸು. ಸೊ 5 ಮಕ್ಕಳದ್ದು ಸೇರಿಸಿ ಡಿವೈಡೆಡ್ ಬೈ 5 ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ 14 ಬರುತ್ತೆ. ಸೊ ಇಲ್ಲಿ ಇವೆಲ್ಲ ಸೇರಿಸಿದ್ರೆ 70 ಬರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ಇದು ಸರಾಸರಿ ಅಂದ್ರೆ ಮೊತ್ತ ಡಿವೈಡ್ ಬೈ ಅಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಸಂಖ್ಯೆಯನ್ನು ಡಿವೈಡ್ ಮಾಡಿದ್ರೆ ಸರಾಸರಿ ನನಗೆ ದೊರೆಯುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿ ಕ್ವಶನ್. ಸೊ ಈಸಿ ಇರುತ್ತೆ. ಎಕ್ಸಾಮ್ನಲ್ಲಿ ನೀವು ಮೊದಲು ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ನ ಬಿಡಿಸ್ಬೇಕು. ಸೊ ಅಂಕಗಳನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಆಮೇಲೆ ಟಫ್ ಆಗಿರೋದನ್ನ ಲಾಸ್ಟ್ ಟೈಮ್ ಇದ್ದರೆ ಮಾತ್ರ ಬಿಡಿಸ್ಬೇಕು. ನೆಕ್ಸ್ಟ್ ನೋಡಿ ಕ್ವಶನ್ನು ಇಲ್ಲಿ ಈಸಿ ಕ್ವಶನ್ ಇದೆ. ಸೊ ಅದು ಜಾಸ್ತಿ ನಾವು ಕ್ಯಾಲ್ಕುಲೇಷನ್ ಮಾಡೋದು ಏನಿಲ್ಲ. ಒಂದು ದ್ವಿಚಕ್ರ ವಾಹನ ಇದೆ. 1 ಲೀಟರ್ ಪೆಟ್ರೋಲ್ಗೆ 45 ಕಿಲೋಮೀಟರ್ ದೂರ ಚಲಿಸುತ್ತೆ. ಅದೇ ವಾಹನವು 3.2/9 ಲೀಟರ್ ಪೆಟ್ರೋಲ್ಗೆ ಚಲಿಸ್ತಕ್ಕಂಥ ದೂರ ಎಷ್ಟು? ಸಿಂಪಲ್. ಇದು 6 ಮತ್ತು 7ನೇ ಕ್ಲಾಸ್ ಮಕ್ಕಳು ಮಾಡ್ತಕ್ಕಂಥ ಕ್ವಶನ್ ಈಸಿ ಇದೆ. ಸೊ ಇಂಥ ಕ್ವಶನ್ನ ನಾವು ತಪ್ಪು ಮಾಡಬಾರ್ದು. ಬೇಗ ಆನ್ಸರ್ನ ಮಾಡಬೇಕು. ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ನಿಮಗೆ ಗೊತ್ತಿದೆ ಒಂದು ಲೀಟರ್ಗೆ ಎಷ್ಟಿದೆ ಅಂತಂದ್ರೆ 45 ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಇಂಟು ಇಲ್ಲಿ ಮಿಶ್ರ ಭಿನ್ನರಾಶಿ ಇದೆ ಅಂದ್ರೆ 3.2/9 ಅಂದ್ರೆ ಸೊ ನಿಮಗೆ 3 ಇಂಟು 9 ಮಾಡ್ಕೊಳ್ಳಿ ಅಥವಾ 9 ಇಂಟು 3 9 27 ಪ್ಲಸ್ 2 ಅಂದ್ರೆ 29/9 ಬರುತ್ತೆ. 29/9. ಸೊ ಈಗ ಇದನ್ನ ನೀವು ಗುಣಾಕಾರ ಮಾಡ್ಬೇಕು. ಇಲ್ಲಿ ಯಾವುದಕ್ಕೆ? 45/1ಕ್ಕೆ. ಯಾಕೆಂದ್ರೆ ಸೊ ಇಲ್ಲಿ ಸಿಂಪಲ್ 1 ಲೀಟರ್ಗೆ 45 ಕಿಲೋಮೀಟರ್ ಹೋದ್ರೆ ಸೊ ಇಂಟು ಎಷ್ಟಿಲ್ಲಿ 29/9ಕ್ಕೆ ಎಷ್ಟು 29/9ಕ್ಕೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ಸಿಂಪಲ್. 9 1 9 9 5 45. ಉಳಿದಿರೋದು ಏನಂದ್ರೆ 5 ಇಂಟು 29 ಇದೆ. ಸೊ 5 ಇಂಟು 29 ಮಾಡಿದ್ರೆ ನಿಮ್ಗೆ ಆನ್ಸರ್ 145. ನೋಡಿ ಸಿಂಪಲ್ 30 ಸೆಕೆಂಡ್ಗಳಲ್ಲಿ ಇದು ಆನ್ಸರ್ ಬಂತು ನಮಗೆ. ಅಂದರೆ ಇಲ್ಲಿ ಸೇವ್ ಮಾಡ್ಬೇಕು ಟೈಮು. ಸೊ ಡಿಫಿಕಲ್ಟ್ ಆನ್ಸರ್ ಕ್ವಶನ್ಸ್ಗೆ ನಾವು ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಫಸ್ಟು ಈಸಿ ಇರೋ ಎಲ್ಲ ಸಬ್ಜೆಕ್ಟ್ನಲ್ಲಿ ಕ್ಲಿಯರ್ ಮತ್ತೆ ಟಚ್ ಮಾಡಬೇಕು. ಅದಾದ ಮೇಲೆ ಟಫ್ ಇರೋದನ್ನು ನೆಕ್ಸ್ಟ್ ಬಿಡಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಕ್ವಶನ್ ಏನಿದೆ. ಸೊ ಟ್ರಿಕ್ಕಿ ಕ್ವಶನ್ ಅಂತ ಹೇಳ್ಬೋದು. ಈಗ ಯಾಕಂದ್ರೆ ಇಂಥ ಕ್ವಶನ್ನಲ್ಲೇ ನಾವು ಏನು ಮಾಡೋದು? ಎಡ್ಬೋದು. ಸೊ ಈಸಿ ಇರುತ್ತೆ. ಇಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. x = 2 + √3 ಇದೆ. ಆದರೆ x² + 1/x² ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ 10 12 16 14 ಕೊಟ್ಟಿದ್ದಾರೆ. ಸೊ ಇದನ್ನ ಎಷ್ಟು ಯಾವ ರೀತಿ ನಾವು ಈಸಿಯಾಗಿ ಮಾಡ್ಬೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡೋಣ. ಇಲ್ಲಿದೆ ಆ ಕ್ವಶನ್. ಇವಾಗ ಮಾಡಿರೋದು ಪ್ರಿವಿಯಸ್ ಕ್ವಶನ್ಸ್ ಆನ್ಸರ್ ಇಲ್ಲಿದೆ. ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ. ಸೊ ಇಲ್ಲಿದೆ ನೋಡಿ 1 ಕಿಲೋಮೀಟರ್ದು ಇದು. ಸೊ ಈಗ ನೋಡಿ ಈ ಕ್ವಶನ್ನ ನಾನು ಬಿಡಿಸ್ತೇನೆ ನೆಕ್ಸ್ಟ್. ಸೊ ಕ್ವಶನ್ x = 2 + √3 ಇದೆ. x² + 1/x² ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ಇದು ಪ್ರಾಕ್ಟೀಸ್ ಮಾಡಿದ ಮೇಲೆ ಮಾಡಿದ್ರೆ ಮಾತ್ರ ಆನ್ಸರ್ ನಾವು ಈಸಿಯಾಗಿ ಮಾಡ್ಬೋದು. ಇಲ್ಲಿ ನೀವು ಯಾವ ರೀತಿ ಮಾಡ್ತೀರಾ? ಸೊ ನಾನು ಎಕ್ಸ್ ಅನ್ನ ಹಾಗೆ ಇಟ್ಕೊಂತೀನಿ. ಎಕ್ಸ್ 1/x ಬೆಲೆ 2 - √3 ಆಗಿದೆ. ಸೊ ಇದು 2 + √3 ಆದ್ರೆ ಇದು 2 - √3 ಹೆಂಗ್ ಬಂತು ಅನ್ನೋದು ಇಂಪಾರ್ಟೆಂಟ್. ನಾನು ಡೈರೆಕ್ಟ್ ಹಂಗೆ ನೆನಪಿಟ್ಕೊಂಡು ಬರೋದಿಲ್ಲ ಇದನ್ನ. ಸೊ ಇದು ಇಲ್ಲಿ ಕರ್ಣಿಗಳು ಅಂತ ಬರ್ತವೆ. ಕರ್ಣಿಗಳ ಅಕರ್ಣಿಕಾರಕ ಅಂತ ಬರುತ್ತೆ. ಸೊ ಈ ಕರ್ಣಿಗಳ ಅಕರ್ಣಿಕಾರಕ ಮಾಡಿದಾಗ 1/x ಬೆಲೆ 2 - √3 ಬರುತ್ತೆ. ಸೊ ಏನ್ ಕರ್ಣಿಗಳ ಅಕರ್ಣಿಕಾರಕ ಅನ್ನೋದು ಅದು ಕೂಡ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ x = ಏನಾಗಿದೆ? 2 + √3 ಇದೆ. ಓಕೆನಾ? ಸೊ ನೆಕ್ಸ್ಟ್ 1/x ಅನ್ನ ನಾವು ಬೆಲೆ 2 - √3 ಹೆಂಗ್ ಬಂತು ಅನ್ನೋದು ಹೇಳ್ತೀನಿ ನಾನು. ಸೊ ಈಗ ಜಸ್ಟ್ ಇಲ್ಲಿ ಹೇಳ್ತೀನಿ. ಬಟ್ ನೀವು ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ 2 - √3 ಅಂತ ಬರ್ತವೆ. ಬಟ್ ಆದರೆ ಅದನ್ನ ಬರೀಬೇಕಂದ್ರೆ ನಿಮಗೆ ಸೊ ಇಲ್ಲಿ ಪರ್ಫೆಕ್ಟ್ನೆಸ್ ಇರಬೇಕು. ಸೊ ಇಲ್ಲಿ ಏನ್ ಮಾಡ್ತೀರಾ? ಇವಾಗ ನೋಡಿ. ಸೊ x = 2 + √3 ಅಂದ್ರೆ 1/x ಅಂದ್ರೆ 1/x ಬೆಲೆ ಬರೀಬೇಕಲ್ಲ. ಸೊ 2 + √3
ಈಗ ಕರ್ಣಿಗಳ ಅಕರ್ಣೀಕರಣ ಅಂದ್ರೆ ಇಲ್ಲಿ ಇಂಟು ಮಾಡಬೇಕು. ಸೊ ಜಸ್ಟ್ ಕರ್ಣಿಗಳ ಅಕರ್ಣೀಕರಣ ಮಾಡ್ಬೇಕಾದಾಗ ಇಲ್ಲಿ ಇದನ್ನೇ ಸಂಖ್ಯೆ ಬರೀಬೇಕು. ಬಟ್ ಇಲ್ಲಿ ಏನ್ ಡಿಫರೆನ್ಸ್ ಅಂದ್ರೆ ಈ ಸೈನ್ ಚೇಂಜ್ ಆಗುತ್ತೆ. ಸೊ ಅಂದ್ರೆ 2 ಮೈನಸ್ ರೂಟ್ 3 ಡಿವೈಡೆಡ್ ಬೈ 2 ಮೈನಸ್ ರೂಟ್ 3 ಆಗುತ್ತೆ. ಸೊ ಈಗ ಈ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಸೊ 1/2 ಪ್ಲಸ್ ರೂಟ್ 3 2 ಮೈನಸ್ ರೂಟ್ 3 ಡಿವೈಡ್ ಬೈ 2 ಮೈನಸ್ ರೂಟ್ 3 ವ್ಯಾಲ್ಯೂ ಮಾಡಿದಾಗ ನಿಮಗೆ 1/x ನ ಬೆಲೆ ಏನಾಗುತ್ತೆ ಅಂತಂದ್ರೆ ಸೊ 2 ಮೈನಸ್ ರೂಟ್ 3 ಬರುತ್ತೆ. ನಾನು ಡೈರೆಕ್ಟ್ ಬರ್ಕೊಂಡಿದ್ದೀನಿ, ಬಟ್ ಹೆಂಗ್ ಬಂತು ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹೆಂಗ್ ಮಾಡ್ಬೋದು, 1 ಇಂಟು 2 ಮೈನಸ್ ರೂಟ್ 3 ಹಾಗೆ ಬರ್ಕೊಡ್ರಿ. ಇಲ್ಲಿ ಕೆಳಗಡೆ ಸೊ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ನಿಮಗೆ ಗೊತ್ತಿದೆ a ಪ್ಲಸ್ ಬಿ ಇಂಟು ಸೊ ಎ ಮೈನಸ್ ಬಿ ಸೂತ್ರ ಬಂದಾಗ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಅಂದ್ರೆ ಎ ಜಾಗದಲ್ಲಿ 2, ಬಿ ಜಾಗದಲ್ಲಿ ರೂಟ್ 3. ಸೊ ಅದನ್ನ ಮಾಡಿದಾಗ 2 ಮೈನಸ್ ರೂಟ್ 3 ಆನ್ಸರ್ ಬರುತ್ತೆ. ದೇರ್ ಫೋರ್ ಈಗ ಇಲ್ಲಿ ನೋಡಿ, ಸೊ ನಾನೇನ್ ಮಾಡಿದ್ದೀನಿ 1/x 2 ಮೈನಸ್ ರೂಟ್ 3 ಅಂತ ಇಲ್ಲಿ ಬಂದಿದೆ. ಹೆಂಗ್ ಬಂದಿದೆ ಅಂತ ಹೇಳಿದೀನಿ. ಸೊ ತಗೊಂಡಿದ್ದೀನಿ ಡೈರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ತಗೋಬಹುದು ನೀವು. ಸೊ ನಿಮಗೆ ಆಪ್ಷನ್ಗೆ 4 ಆಪ್ಷನ್ ಅಲ್ಲಿ 1 ಟಿಕ್ ಆಗೋದ್ರದ್ದು ನೀವು ಹೆಂಗ್ ಮಾಡಿದ್ರಿ ಅನ್ನೋದು ಕೇಳಲ್ಲ. ಸೊ ಯಾವ್ದು ಆನ್ಸರ್ ಟಿಕ್ ಆಗಿರುತ್ತೆ ಅದು ರೈಟ್ ಇದ್ರೆ ಮಾರ್ಕ್ಸ್ ಆಗುತ್ತೆ. ಸೊ ಇಲ್ಲಿ ನೋಡಿ x ಪ್ಲಸ್ 1/x ತಗೊಂಡ್ರೆ ಸೊ x ನ ಬೆಲೆ 2 ಪ್ಲಸ್ ರೂಟ್ 3 ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ 1/x ಅಂದ್ರೆ 2 ಮೈನಸ್ ರೂಟ್ 3 ತಗೊಂಡಿದ್ದೀನಿ. ಸೊ ಕೂಡಿಸ್ತಾ ಇದ್ದೀನಿ ಈಗ, ಯಾಕಂದ್ರೆ ಇಲ್ಲಿ ಪ್ಲಸ್ ಚಿಹ್ನೆ ಇದೆ. ಸೊ ಪ್ಲಸ್ ಚಿಹ್ನೆ ಇರೋದ್ರಿಂದ 2 ಪ್ಲಸ್ ರೂಟ್ 3 ಪ್ಲಸ್ 2 ಮೈನಸ್ ರೂಟ್ 3. ಸೊ ಅವಾಗ ರೂಟ್ 3 ಕ್ಯಾನ್ಸಲ್ ಆಗುತ್ತೆ. ಸೊ 2 ಪ್ಲಸ್ 2 ಏನಾಗುತ್ತೆ 4 ಆಗುತ್ತೆ. ದೇರ್ ಫೋರ್ ಅಂದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು, x ಪ್ಲಸ್ 1/x ಏನಾಗುತ್ತೆ 4 ಆಗುತ್ತೆ. ಅಂದ್ರೆ when x is equal to 2 plus root 3, the value of x plus 1/x is 4. Clear? So then apply the a plus b whole square formula for to the x plus 1/x whole square. So ಈಗ ಇಲ್ಲಿ ನಾನು ಅಪ್ಲೈ ಮಾಡಿದಾಗ ನಿಮಗೆ ಇಲ್ಲಿ ಅಪ್ಲೈ ಆಗ್ತಾ ಇದೆ. ಸೊ x plus 1/x whole square ಮಾಡಿದಾಗ x square plus 1/x square plus 2 into x ಇಂಟು 1/x ಹೆಂಗ್ ಬಂತು. ಸೊ ಎ ಜಾಗದಲ್ಲಿ ಎಕ್ಸ್ ಇದೆ, ಬಿ ಜಾಗದಲ್ಲಿ 1/x ಇದೆ. ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಸೂತ್ರ. ಸೊ ಈ ಫಾರ್ಮುಲಾವನ್ನು ನಾವು ನೆನಪಿಟ್ಕೋಬೇಕು. ಇಲ್ಲಿ ಆಗಿದ್ದೀನಿ ನಾನು ಎ ಜಾಗದಲ್ಲಿ ಎಕ್ಸ್ ಇಂದ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಜಾಗದಲ್ಲಿ 1/a ಅಂದ್ರೆ 1/x ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಇಂಟು 1/x. ಸೊ ಅವಾಗ 1/x ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಪ್ಲಸ್ 2. ಓಕೆ. ಸೊ ಈಗ ನೋಡಿ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ ನಾನು, 4 ಬಂತು ಇವಾಗ. ಸೊ 4 ಬಂತಾದ್ಮೇಲೆ ಸೊ ನಮಗ್ ಕ್ವಶನ್ ಕೇಳಿರೋದು ಏನಂದ್ರೆ ಎಕ್ಸ್ ಇದನ್ನ ಕೇಳಿಲ್ಲ. ಸೊ ಇಲ್ಲಿದೆ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೆಲೆ ಕಂಡುಹಿಡಿಯಬೇಕು. ಈಗ ನಿಮಗೆ ಎಕ್ಸ್ ಪ್ಲಸ್ 1/x 4 ಅಂತ ಬಂದಿದೆ. ಸೊ ಅದನ್ನ ಈ ಜಾಗದಲ್ಲಿ ನಾನು ಸೊ 4 ಅಂತ ತುಂಬೋದಾ, 4 ತುಂಬಿದ್ದೀನಿ. ಸೊ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಪ್ಲಸ್ 2. ಇಲ್ಲಿ ಹೆಂಗ್ ಬಂತು, ಎಕ್ಸ್ ಕ್ಯಾನ್ಸಲ್ ಆಗಿರೋದ್ರಿಂದ 2 ಹಾಗೆ ಉಳಿದು. ಸೊ ನಮಗೆ ಈ ವ್ಯಾಲ್ಯೂ ಬೇಕು, ಇದನ್ನ ಹಾಗೆ ಇಟ್ಕೊಳ್ಳಿ ಇಲ್ಲಿ. ಸೊ 4 ಸ್ಕ್ವೇರ್ ಅಂದ್ರೆ 16. ಸೊ ಈ 2 ಈ ಕಡೆ ಬಂದ್ರೆ -2 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಹಾಗೆ ಉಳಿದು. ಹಾಗಾದ್ರೆ 16 - 2 ಈಕ್ವಲ್ ಟು ಎಷ್ಟಾಗುತ್ತೆ 14. ಸೊ ನಿಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ವ್ಯಾಲ್ಯೂ ಬರುತ್ತೆ. ಸೊ ಈ ರೀತಿ ನೀವು ಯಾವುದೇ ಕ್ವಶನ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋಣ. ನೋಡಿ ಕ್ವಶನ್. ಓಕೆ, ಎಸ್. ಸೊ ಈಗ ಇಲ್ಲಿದೆ ನೋಡಿ, ಇಲ್ಲಿ ಏನ್ ಕ್ವಶನ್ ಇದೆ ಅಂದ್ರೆ ಇದು ಯಾವ್ದ್ರ ಮೇಲೆ ಬಂದಿದೆ ಅದನ್ನ ತಿಳ್ಕೊಬೇಕು. ಇಲ್ಲಿ ಮಹತ್ತಮ ಸಂಖ್ಯೆ ಅಂತ ಹೇಳಿದ್ರೆ ಸೊ ಮೋಸ ಅಥವಾ HCF ಮೇಲೆ ಬಂದಿರುತ್ತೆ. ಸೊ ಮೋಸ ಅಥವಾ ಇಂಗ್ಲಿಷ್ ನಲ್ಲಿ ನಾವು ಏನಂತ ಕರಿತೀವಿ HCF. ಸೊ HCF ಕಂಡುಹಿಡಿಯೋದು ನಿಮಗೆ ಗೊತ್ತಿರಬೇಕು. LCM ಆಲ್ರೆಡಿ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ. ಸೊ LCM ಮತ್ತು HCF ಗೆ ಏನ್ ಡಿಫ್ರೆನ್ಸ್ ಅನ್ನೋದು ನಿಮಗೆ ಕ್ಲಾರಿಟಿ ಗೊತ್ತಿರಬೇಕು. ಸೊ LCM ಮಾಡ್ಬೇಕಾದಾಗ ನಾವು ಲಾಸ್ಟ್ ರಿಮೈಂಡರ್ 1 ಬರೋವರೆಗೆ ಡಿವಿಷನ್ ಮಾಡಬಹುದು. ಬಟ್ HCF ಮಾಡ್ಬೇಕಾದಾಗ ಹಂಗೆ ಬರಲ್ಲ. ಯಾಕಂದ್ರೆ ಎಲ್ಲಾ ಸಂಖ್ಯೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಒಂದೇ ಸಂಖ್ಯೆ ಹೋಗೋರಿಗೆ ಮಾತ್ರ ಡಿವಿಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ರಿ. 1550, 1806 ಮತ್ತು 2950 ಸಂಖ್ಯೆಗಳು ಪ್ರತಿಯೊಂದರಲ್ಲಿ ಶೇಷ 14 ಉಳಿಯುವಂತೆ ಭಾವಿಸುವ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ.
ಅಥವಾ ಭಾಗಿಸುವ ಮಹತ್ವ ಸಂಖ್ಯೆ ಕೇಳಿದರೆ 64, 128, 156, 84. ಸೊ ಆನ್ಸರ್ 128 ಅಂತ ಹೇಳಿದಾನೆ. ಬಟ್ ಇದು ಯಾವ ರೀತಿ 128 ಬಂತು ಅಂತಕ್ಕಂಥದ್ದನ್ನ ನಾವು ಇವಾಗ ನೋಡೋಣ. ಇಲ್ಲಿ ನಾನು ಮಾಡಿದ್ದೀನಿ ಅದೊಂದು ಕ್ವಶನ್ ನೋಡಿ ಯಾವ ರೀತಿ ಕ್ವಶನ್ ಬಂದಿದೆ ಅಂತ. ಸೊ ಶೇಷ 14 ಅಂತ ಬಂದಿರೋದ್ರಿಂದ ನಾವು ಇಲ್ಲಿ ಶೇಷವನ್ನು ಮೈನಸ್ ಮಾಡೋಕ್ಕಾಗುತ್ತೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ. ಯಾಕಂಗೆ ಅಂತಂದ್ರೆ ಶೇಷ ಅಂತಂದ್ರೆ ಮೀನ್ಸ್ ನಾವು ಡಿವಿಷನ್ ಮಾಡಿ ಉಳಿದಿರ್ತಕ್ಕಂಥ ಸಂಖ್ಯೆ ಅದು ಡಿವಿಷನ್ ಆಗಲ್ಲ. ಅಂದ್ರೆ ವಿಭಾಜಕಕ್ಕಿಂತ ಅದು ನಾವೇನ್ ಡಿವಿಷನ್ ಮಾಡ್ತಕ್ಕಂಥ ಸಂಖ್ಯೆ ಯಾವ್ದ್ರಿಂದ ಡಿವಿಷನ್ ಮಾಡಿದಾಗ ಆ ಸಂಖ್ಯೆಗಿಂತ ಕಡಿಮೆ ಇದ್ದಾಗ ನಾವು ಅದು ಶೇಷ ಉಳಿಯುತ್ತೆ. ಸೊ ಈಗ 14 ಉಳಿಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೈನಸ್ ಮಾಡ್ತಾ ಇದ್ದೀನಿ. ನೀವು 1550ರಲ್ಲಿ ಮೈನಸ್ ಮಾಡಿದಾಗ 1536, ಅದೇ ರೀತಿ 1792. ಸೊ ಇದು ಮೈನಸ್ ಮಾಡೋದು ಬರ್ತಕ್ಕ ಸಂಖ್ಯೆ. ಈಗ ನಾವು HCF ಕಂಡುಹಿಡಿಬೇಕು. HCF ಅಂದಾಗ ಮಹತ್ತಮ ಸಂಖ್ಯೆ ಕೇಳಿದರೆ, ಸೊ HCF ಕಂಡುಹಿಡಿಬೇಕಾದ್ರೆ 1530, 1792, 2940 HCF ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಮಾಡ್ಬೇಕಾದಾಗ ಇಲ್ಲಿ 8ರಿಂದ ತಗೊಂಡಿದ್ದೀನಿ. ಸೊ ನೀವು ಡೈರೆಕ್ಟ್ 16ರಿಂದ ತಗೋಬಹುದು ಅಥವಾ 2ರಿಂದ ತಗೋಬಹುದು, ನೋಡ್ಬೋದು. ಸೊ 8ರಿಂದ ತಗೊಂತ ಇದ್ದೀನಿ ಅಂದ್ರೆ ಅರ್ಥ ಇಲ್ಲಿ 4 ಮತ್ತು 2ರಿಂದ ಡಿವಿಷನ್ ಆಗ್ತಾ ಇದೆ ಅಂತ ಅರ್ಥ. ಒಂದ್ ವೇಳೆ 18ರಿಂದ ತಗೊಂತ ಇದ್ದೀನಿ ಅಂದ್ರೆ ಅರ್ಥ ನೀವು 8 ಮತ್ತು 2ರಿಂದ ಡಿವಿಷನ್. ನಿಮಗೆ ವಿಭಾಜ್ಯತೆ ನಿಯಮ ಗೊತ್ತಿರಬೇಕಾಗುತ್ತೆ. ಸೊ ವಿಭಾಜ್ಯತೆ ನಿಯಮ ಇಲ್ಲಿ ಏನ್ ಹೇಳುತ್ತೆ, ಲಾಸ್ಟ್ ಸಮಸಂಖ್ಯೆಗಳು ಇದ್ದಾಗ ಸೊ ಅಥವಾ 0 ಸೇರಿದಾಗ 2ರಿಂದ ಹೋಗುತ್ತೆ ಅಂತ. ಲಾಸ್ಟ್ ಕೊನೆ 2 ಸಂಖ್ಯೆಗಳು 4ರಿಂದ ಭಾಗ್ತಾ ಇದೆ ಅಂದ್ರೆ ಆ ಸಂಖ್ಯೆಗಳು ಕೂಡ 4ರಿಂದ ಭಾಗಾಕಾರ ಆಗ್ತಾ ಇದೆ ಅಂತ. ಸೊ 8ರಿಂದ ಒಂದ್ ವೇಳೆ ಭಾಗಾಕಾರ ಆಗ್ಬೇಕು ಅಂತಂದ್ರೆ ಕೊನೆಯ 3 ಸಂಖ್ಯೆಗಳು 8ರಿಂದ ಭಾಗಾಕಾರ ಆಗ್ಬೇಕು. ಸೊ ಆ ಒಂದು ಆಧಾರದ ಮೇಲೆ ನಾನು 8 ಅಂತ ತಗೊಂಡು ಡೈರೆಕ್ಟ್ 16 ಕೂಡ ತಗೋಬಹುದು. ಯಾಕಂದ್ರೆ 8 ಭಾಗಾಕಾರ ಆಗ್ತಾ ಇದೆ, 2ರಿಂದಲೂ ಭಾಗಾಕಾರ ಆಗ್ತಾ ಇದೆ. ಸೊ ನೀವು 16ರಿಂದ ಡಿವಿಷನ್ ಮಾಡಬಹುದು. ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಮಗ್ಗೆಗಳೇನೆ ಬರೋದಿಲ್ಲ ನಮಗೆ. ನಾವು TT ಎಕ್ಸಾಮ್ ಬರ್ತಿರುತ್ತೆ, ಬಟ್ ಬಗ್ಗೆ ಬರೋದಿಲ್ಲ. ಹಾಗಾಗಿ ನಾವು 8ನೇ ತಗೊಂತಂದ್ರೆ 8ರಿಂದ ಡಿವಿಷನ್ ಮಾಡಿದಾಗ 8 ಒಂದ್ಲೆ 8, 8 ಆಗೋದಿಲ್ಲ ಅಂತ. ಸೊ ಉಳಿದಿರ್ತಕ್ಕಂಥ ಸಂಖ್ಯೆ 7, 73. ಸೊ 8 9 72, 1 ಉಳಿತು 16 ಆಯ್ತು. ಸೊ 8 2 16. ಕ್ಲಿಯರ್ ಆಗಿ ಡಿವಿಷನ್ ಆಗ್ಬೇಕು. ಸೊ ಈಗ ಈ ಸಂಖ್ಯೆ ಕೂಡ 8ರಿಂದ ಹೋಗ್ಬೇಕು. ಅದಕ್ಕಾಗಿ ನಾವು HCF ಫೈಂಡ್ ಔಟ್ ಮಾಡ್ಬೇಕಾದ್ರೆ 3 ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಹೋಗ್ಬೇಕಾಗುತ್ತೆ. LCM ಕಂಡುಹಿಡಿಬೇಕಾದಾಗ ಅವಶ್ಯಕತೆ ಇರಲ್ಲ. ಆ ಸಂಖ್ಯೆ ಹೋಗ್ಲಿಲ್ಲ ಅಂದ್ರೆ ಅದನ್ನ ಕಂಟಿನ್ಯೂ ಬರಿತೀವಿ. ಬಟ್ ಇದು ಹಂಗಲ್ಲ, ಎಲ್ಲ 3 ಸಂಖ್ಯೆಗಳು 1ರಿಂದನೇ ಹೋಗ್ಬೇಕು. ಸೊ ಇದು ಕೂಡ 8ರಿಂದ ಡಿವಿಷನ್ ಮಾಡಿದಾಗ 224 ಬರುತ್ತೆ, ಇಲ್ಲಿ 368 ಬರುತ್ತೆ. ಸೊ ಅಗೇನ್ 8ರಿಂದ ಡಿವಿಷನ್ ಮಾಡ್ತೀನಿ. ಸೊ 24, 28, 20. ಈಗ 2ರಿಂದ ಡಿವಿಷನ್ ಮಾಡ್ತೀನಿ. ಯಾಕಂದ್ರೆ 8ರಿಂದ ಇದು ಹೋಗುತ್ತೆ, ಬಟ್ ಇದು ಹೋಗಲ್ಲ. ಹಾಗಾಗಿ ನಾನು 2ರಿಂದ 3 ಸಂಖ್ಯೆ ಡಿವಿಷನ್ ಆಗೋದನ್ನೇ ನೋಡ್ಕೋಬೇಕು. ಸೊ ಈಗ ನೀವು 12, 16. ಸೊ ಈ ಸಂಖ್ಯೆಗಳು ಯಾವುದೇ ಕಾರಣಕ್ಕೂ ಒಂದೇ ಮುಖೆಯಲ್ಲಿ ಹೋಗಲ್ಲ. ಇಲ್ಲಿಗೆ ಪ್ರೊಸೀಜರ್ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬಂದಿರತಕ್ಕಂಥ ಸಂಖ್ಯೆ 8, 8, 2. ಸೊ 8, 8, 2 ಅಂತಂದ್ರೆ ಅರ್ಥ 64 × 2, ಸೊ 128. ನಮಗೆ ಗೊತ್ತಾಯ್ತು ಆನ್ಸರ್ 128 ಅಂತ. ಬಟ್ ಯಾವ ರೀತಿ ಬಂದಿದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತೀವಿ. ನೆಕ್ಸ್ಟ್ ಕ್ವಶನ್ ನಾವು ನೋಡಿದಾಗ ಈಗ ಇಲ್ಲಿದೆ. ಸೊ ಈಜಿ ಕ್ವಶನ್ ಇವೆಲ್ಲ, ತುಂಬಾ ಈಜಿ ಕ್ವಶನ್. 96 ನೋಡಿ, ಒಂದು ಅಂಗಡಿಯವನು 600ಕ್ಕೆ ಒಂದು ಪುಸ್ತಕವನ್ನು ಕೊಡುತ್ತಾನೆ. ಅವನು ಅದರ ಬೆಲೆಯನ್ನು 15% ಹೆಚ್ಚಿಸಿ ನಂತರ 10% ರಿಯಾಯಿತಿ ನೀಡುತ್ತಾನೆ. ಹಾಗಾದ್ರೆ ಪುಸ್ತಕದ ಮಾರಾಟದ ಬೆಲೆ ಅಂದ್ರೆ ಒಂದು ಅಂಗಡಿಯನ್ನು 600 ರೂಪಾಯಿಗೆ ಒಂದು ಪುಸ್ತಕ ತಗೊಂತಾನೆ. ಸೊ ತಗೊಂಡ ಆದ್ಮೇಲೆ ಅವನು ಏನ್ ಮಾಡ್ತಾನೆ, ಆ ಬೆಲೆ ಈಗ ಸ್ವೀಕರಿಸ್ತಾನೆ ಅಂತ, ಅಥವಾ ಮಾರ್ಕ್ ಆಫ್ ಪ್ರೈಸ್ ಅಂತ ಕರಿತೀವಿ ಅದನ್ನ. ಸೊ ಮಾರ್ಕ್ ಪ್ರೈಸ್ ನಲ್ಲಿ 15% ಅವ್ನು ತಂದಿರ್ತಕ್ಕಂಥ ರೇಟ್ಗಿಂತ 15% ಹೆಚ್ಚಿಗೆ ಮಾಡಿ ಮಾರ್ಕ್ ಪ್ರೈಸ್ ಮಾಡ್ತಾನೆ. ಸೊ ರಿಯಾಯಿತಿ ಎಷ್ಟು ಕೊಡ್ತಾನೆ, 10% ಕೊಡ್ತಾನೆ. ಹಾಗಾದ್ರೆ ಪುಸ್ತಕದ ಮಾರಾಟದ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈಗ ಇದನ್ನ ನಾವು ಹಲವಾರು ವಿಧಾನದಲ್ಲಿ ಮಾಡಬಹುದು, ಆದ್ರೆ ನೀವು ಕನ್ಫ್ಯೂಷನ್ ಮಾಡಂಗಿಲ್ಲ. ಸೊ ಇಂಥ ಈಜಿ ಕ್ವಶನ್ ನೀವು ಯಾವ ವಿಧಾನದಲ್ಲಿ ಮಾಡ್ರಿ, ಬಟ್ ಆನ್ಸರ್ ಮಾತ್ರ ಸೇಮ್ ಒಂದೇ ಇರುತ್ತೆ. ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೊಳಂಗಿಲ್ಲ. ಸೊ ಕ್ವಶನ್ ಯಾವ ರೀತಿ ಬಿಡಿಸ್ಬೋದು ಅಂತ ನೋಡೋಣ. ಓಕೆ, ಸೊ ಇಲ್ಲಿ ಬಿಡಿಸಿದ್ದೀನಿ ನಾನು ಆಲ್ರೆಡಿ. ಸಿಂಪಲ್ ನೋಡ್ರಿ, ಒಂದೇ ಲೈನ್ನಲ್ಲಿದೆ ಕ್ವಶನ್, ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಿದೆ ನೋಡ್ರಿ, 600 ರೂಪಾಯಿ ಕೊಂಡ ಬೆಲೆ ಇದೆ, 600 ರೂಪಾಯಿ ತಗೊಂಡಿದ್ದಾನೆ. ಸೊ 15% ಇನ್ಕ್ರೀಸ್ ಮಾಡಿದ್ದಾನೆ. ಅಂದ್ರೆ ಆ ಒಂದು ಮಾರ್ಕ್ ಪ್ರೈಸ್ ಅಂತ ಕರೀತೇವೆ ನಾವು. ಅಂದ್ರೆ ಆ ಒಂದು ವಸ್ತುವಿನ ಮೇಲೆ ರೇಟ್ ಹಾಕಿರೋದು ಇದು ಮಾರ್ಕ್ ಪ್ರೈಸ್ ಮೀನ್ಸ್.
ಸೊ 15% ಇನ್ಕ್ರೀಸ್ ಆಗಿದೆ ಅಂದ್ರೆ ಸೊ 90 ರೂಪಾಯಿ ಅಂತ ಅರ್ಥ. 90 ರೂಪಾಯಿ ಹೆಚ್ಚಿಗೆ ಮಾಡೋಣ. ಹೆಂಗ್ ಬಂತಿದ್ದು 100ಕ್ಕೆ 15 ರೂಪಾಯಿ. ಸೊ 100 100ಕ್ಕೆ 15 ಅಂದ್ರೆ 600 ರೂಪಾಯಿ, 15 ಆರ್ಲೆ 90 ಆಗುತ್ತೆ. ಸೊ 90 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾನೆ ಅಂದ್ರೆ ಸೊ ಆ ವಸ್ತುವಿನ ಮೇಲೆ 690 ರೂಪಾಯಿ ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾನೆ. ಅವನೇನ್ ಹೇಳ್ತಾನೆ 10% ರಿಯಾಯಿತಿ ಕೊಡ್ತೀನಿ, ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರೆ 10% 690ಕ್ಕೆ ಸೊ 10% ಅಂದ್ರೆ ಎಷ್ಟಾಗುತ್ತೆ ಡಿವೈಡೆಡ್ ಬೈ 10 ಮಾಡಿ. ಸೊ 69 ರೂಪಾಯಿ ಏನಾಗುತ್ತೆ ಬಿಡ್ತಾನೆ. ಸೊ 690ರಲ್ಲಿ 69 ರೂಪಾಯಿನ ಮೈನಸ್ ಮಾಡಿದಾಗ ನಿಮಗೆ ಸಿಗೋದು 621 ರೂಪಾಯಿ. ಸೊ ಈಸಿ 30 ರಿಂದ 40 ಸೆಕೆಂಡ್ಗಳಲ್ಲಿ ಆನ್ಸರ್ ಮಾಡಬಹುದು. ಇಂಥ ಕ್ವಶನ್ ಮಿಸ್ ಮಾಡಬಾರ್ದು. ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ಓಕೆ, ಕ್ವಶನ್ ನೋಡಿ, ಇದು ಕೂಡ ಈಸಿ ಆಗಿರ್ತಕ್ಕಂಥ ಕ್ವಶನ್. ಆದರೆ ಸ್ವಲ್ಪ ಟ್ರಿಕ್ಸ್ ಉಪಯೋಗಿಸಿದರೆ ನಿಮಗೆ ಅಸಲು ಬಡ್ಡಿ ಮತ್ತು ಮೊತ್ತವನ್ನು ಕಂಡುಹಿಡಿಯತಕ್ಕಂಥದ್ದನ್ನು ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ನೋಡ್ರಿ, ಇಲ್ಲಿ ವಾರ್ಷಿಕ ಸರಳ ಬಡ್ಡಿ ಎಷ್ಟಿದೆ 6.1/4% ಇದೆ. ಒಂದು ಮೊಬೈಲ್ ಅದರ 2ರಷ್ಟಾಗಲು ತೆಗೆದುಕೊಳ್ಳುವ ಕಾಲ ಎಷ್ಟು ಅಂತ ಕೇಳಿದೆ. ಸೊ ಕ್ವಶನ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಏನ್ ಕ್ವಶನ್ ಕೇಳಿದ್ದಾರೆ ಅಂದ್ರೆ 100 ರೂಪಾಯಿ ನಾನು ಅಥವಾ 1,000 ರೂಪಾಯಿನ ನಿಮ್ಗೆ ಇಂಟ್ರೆಸ್ಟ್ ರೂಪದಲ್ಲಿ ಕೊಟ್ಟೆ. ಅದು 2,000 ಆಗ್ಬೇಕಂದ್ರೆ ಯಾವ ರೇಟ್ ಆಫ್ ಇಂಟ್ರೆಸ್ಟ್, ಅದು ಇಂಪಾರ್ಟೆಂಟ್. ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಿಗೆ ಆದಂಗೆ ನಿಮ್ಗೆ 2,000 ಬೇಗ ಆಗುತ್ತೆ. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 6.1/4 ಕೊಟ್ಟಿದ್ದಾರೆ. ಸೊ ಈ 1,000 ರೂಪಾಯಿ 2,000 ಆಗ್ಬೇಕಂದ್ರೆ ಎಷ್ಟು ಟೈಮ್? ಇಲ್ಲಿ ನಾನು ಅಮೌಂಟ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ವಾರ್ಷಿಕ ಒಂದು ಮೊಬೈಲ್ ಅಂತ ಕೇಳಿದ್ರೆ ಅಮೌಂಟ್ ಕೂಡ ಅವರು ಕೊಟ್ಟಿಲ್ಲ. ಬಟ್ ಏನ್ ಕಂಡೀಷನ್ ಕೊಟ್ಟಿದ್ದಾರೆ ಅಂದ್ರೆ 2ರಷ್ಟಾಗಲು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಂಪಲ್ ಟ್ರಿಕ್ಸ್ ನಾವು ಉಪಯೋಗಿಸ್ಬೇಕು. ಸೊ ಯಾಕೆ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇಲ್ಲಿ ಎನಿ ಕಂಡೀಷನ್ 2ರಷ್ಟಾಗು ಅಂತ ಕೇಳ್ಬೋದು, 3ರಷ್ಟು ಕೇಳ್ಬೋದು. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಕೊಡಬಹುದು. ಸೊ ಹಾಗಾಗಿ ಇದನ್ನ ಯಾವ ರೀತಿ ಮಾಡ್ಬೋದು ಕ್ವಶನ್ ನೋಡ್ಕೊಳ್ರಿ. ಇಲ್ಲಿ ಆನ್ಸರ್ 16 ವರ್ಷ ಅಂತ ನಮಗೆ ಹೇಳಿದ್ದಾರೆ. ಸೊ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಈಗ ಇಲ್ಲಿ ಮಾಡಿದ್ದೀನಿ ನಮ್ಮ ಕ್ವಶನ್ಸ್ ಆನ್ಸರ್. ಕ್ವಶನ್ ನೋಡಿ ಅರ್ಥ ಮಾಡ್ಕೊಡ್ರಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 6.1/4% ಇದೆ. ಸೊ 6.1/4% ಅನ್ನ ಈಗ ಇದು 2ರಷ್ಟು ಆಗ್ಬೇಕು. ಒಂದು ಮೊಬೈಲ್ಗೂ ನಮಗೆ ಗೊತ್ತಿಲ್ಲ. ಸೊ ಮೊಬೈಲ್ಗ ಅಂದ್ರೆ ಅಮೌಂಟ್ ಅಂತ. ಈಗ ನೀವು ಸೊ ರೇಟ್ ಆಫ್ ಇಂಟ್ರೆಸ್ಟ್ ಅದು ಸರಳ ಬಡ್ಡಿ ಸೂತ್ರ ಇರೋದ್ರಿಂದ ಸೊ ಸಿಂಪಲ್ ಇಂಟ್ರೆಸ್ಟ್ PTR/100 is equal to I ಅಥವಾ I is equal to PTR/100 ಆಗುತ್ತೆ. ಸರ್ ಇಂಟ್ರೆಸ್ಟೇ ಪ್ರಿನ್ಸಿಪಲ್ ಆಗ್ಬೇಕು ಅಂದ್ರೆ ಇಲ್ಲಿ ಡಬಲ್ ಇದು ಎಷ್ಟಿದೆಯೋ ಅಷ್ಟೇ ಆಗ್ಬೇಕಂದ್ರೆ ಇಲ್ಲಿ P ಅಂತ ಆಗ್ಬೇಕು. ಅಂದ್ರೆ I is equal to P ಆಗ್ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಬಡ್ಡಿ 100 ರೂಪಾಯಿ ಆದ್ರೆ ಸೊ ನಾವು ಅಸಲು 1,000 ರೂಪಾಯಿ ಕೊಟ್ಟಿದ್ದೀನಿ. ಬಡ್ಡಿ 100 ಆದ್ರೆ ಇದು ಈಕ್ವಲ್ ಆಗಲ್ಲ. ಬಟ್ 1,000 ಅಸಲಿದ್ದಾಗ ಬಡ್ಡಿ ಕೂಡ 1,000 ಆಗ್ಬಿಡುತ್ತೆ ಅಂದ್ರೆ ಇದು ಈಕ್ವಲ್ ಆಗುತ್ತೆ. ಅದೇ ಕ್ವಶನ್ ಹೇಳಿದಾರೆ ಅವರು, ಡಬಲ್ ಆಗ್ಬೇಕಲ್ಲ. ಸೊ ಇಂಟ್ರೆಸ್ಟ್ ಕೂಡ P ಎಷ್ಟಿರುತ್ತೋ ಅಷ್ಟೇ ಆಗಬೇಕು. ಹಾಗಾಗಿ ನಾನು PTR/100 ಈಕ್ವಲ್ ಟು I ಬದಲಿ P ಬರಿತೀನಿ. ಸೊ ಅವಾಗ ಏನಾಗುತ್ತೆ P ಕ್ಯಾನ್ಸಲ್ ಆಗುತ್ತೆ. ಸೊ TR ಈಸ್ ಈಕ್ವಲ್ ಟು 100 ಆಗುತ್ತೆ. ಸೊ ಎನಿ ಇಂಟ್ರೆಸ್ಟ್ ಇಲ್ಲಿ ಮ್ಯಾಟರ್ ಆಗಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಮ್ಯಾಟರ್ ಆಗ್ತಾ ಇಲ್ಲ ಇಲ್ಲಿ, ಇದನ್ನ ನೆನ್ಪಿಟ್ಕೊಳ್ರಿ. ಸೊ ಇಲ್ಲಿ ಎಸ್ ರೇಟ್ ಆಫ್ ಇಂಟ್ರೆಸ್ಟ್ ಜಸ್ಟ್ ಯಾಕಂದ್ರೆ ಟೈಮ್ ಕೊಟ್ಟಿದ್ದಾರೆ ಅವರು. ಎಸ್ ರೇಟ್ ಆಫ್ ಇಂಟ್ರೆಸ್ಟ್ ಮ್ಯಾಟರ್ ಆಗುತ್ತೆ ಯಾಕಂದ್ರೆ 100/6 ಬರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಉಳಿದಿರೋದು P ಗೆಟ್ ಕ್ಯಾನ್ಸಲ್ ಆಗುತ್ತೆ. TR is equal to 100. ಸೊ T ಕಾಲ ಕೇಳಿದಿರೋದ್ರಿಂದ T is equal to 100/6 ಇದೆ. ಸೊ 100/6 ಇದೆ. ಈಗ ಸೊ ಕ್ವಶನ್ ನೋಡಿ ಎಷ್ಟು ಟೈಮ್ ಅಂತ ಕೇಳಿದರು. ಸೊ ನೀವು ಇಲ್ಲಿ ಗಮನಿಸಬೇಕು. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಈಗ 6.1/4 ಇದೆ. ಸೊ ನಿಮಗೆ ಕಾಲ ಗೊತ್ತಾಯ್ತು. ಇವಾಗ ಕಾಲ ಇಸ್ ಈಕ್ವಲ್ ಟು ಸೊ ಕಾಲ ಇಸ್ ಈಕ್ವಲ್ ಟು ಅಥವಾ ಟೈಮ್ ಇಸ್ ಈಕ್ವಲ್ ಟು 100/6 ಮಾಡ್ರಿ ಇದ್ದಾಗ ನಿಮಗೆ ಟೈಮ್ ಬರುತ್ತೆ ಎಷ್ಟು ವರ್ಷ ಅಲ್ಲ. ಸೊ ಆರ್ ಎಷ್ಟಿದೆ ಇಲ್ಲಿ 6.1/4 ಇದೆ. ಅಂದ್ರೆ 6 ಇದನ್ನ ನಾವು ಮಿಶ್ರ ಭಿನ್ನರಾಶಿಯಲ್ಲಿ ಇದೆ. ಸೊ ವಿಷಮಕ್ಕೆ ಕನ್ವರ್ಟ್ ಮಾಡ್ಕೋಬೇಕು 4. ಸೊ 6 × 24 + 1 ಎಷ್ಟಾಗುತ್ತೆ